ರಾಷ್ಟ್ರೀಯ ಸರ್ಕಾರನ. ರಾಷ್ಟ್ರೀಯ ಸರ್ಕಾರದಲ್ಲಿ ಯಾರು ಹೆಡ್ಡು ಅಂದಾಗ ಸಹಜವಾಗಿ ಇರ್ತದೆ, ಯಾವ ಪಕ್ಷ ನೋಡೋದು ಆದರೆ ಅವ್ರು ಹೆಡ್ ಆಗ್ತಾರೆ. ಉಳಿದು ಎಲ್ಲ ಪಾರ್ಟಿ ಪ್ರಮುಖರು ಅವರು ಅಥವಾ ಎಂ ಪಿಗಳು ಮಿನಿಸ್ಟರ್ಸ್ ಆಗ್ತಾರಲ್ಲಿ. ಅದೊಂದು ಲೆಕ್ಕಾಚಾರದ ಹಂಗೆ ಆಗ್ತಾರೆ ಅಂತ ಹೇಳ್ಬೋದು. ಆದರೂ ಇದು ಒಂದು ಒಪ್ಪಿಗೆ ಪಡೆಯಲಾರದಂತಹ ಒಂದು ವಿಷಯ. ಯಾಕಂದರೆ ಇದು ಯಾವಾಗ ಸಮಯ ಮುಗಿದೈತೆ ಆಗ ಎಲೆಕ್ಷನ್ ಆಗೋದು ಭಾಳ ಯೋಗ್ಯ. ಯಾಕಂತಂದ್ರೆ ಈ ಒಂದು ನಿರ್ಧಾರದಿಂದಾಗೆ ಭಾಳಷ್ಟು ಅವಘಡಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಒಟ್ಟಿನಲ್ಲಿ ಅವ್ರೇನೋ ಮಾಡ್ತಾಯಿದ್ದಾರೆ, ಒಳ್ಳೆಯ ಪ್ರಯತ್ನದ ಇಲ್ಲಂತಲ್ಲ. ಈಗ ಇದಕ್ಕಾಗಿನ ಎಷ್ಟಪ್ಪ 62 ಪಕ್ಷಗಳ ಜೊತೆ ಚರ್ಚೆ ಮಾಡಿದಾರಂತ ನಮ್ಮ ಕೋವಿಂದ್ ಅವರು, ರಾಮನಾಥ್ ಕೋವಿಂದ್ ಅವರು. ಮುಂದೆ 47 ಪಕ್ಷಗಳು ಅದ್ರ ಪರವಾಗಿ ನೀಡಿದರೆ 15 ಪಕ್ಷಗಳು ಅದ್ರ ವಿರೋಧ ನೀಡಿದಾವೆ ಅಂತೇಳಿ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅವರು. ಮುಂದೆ 18,626 ಏನಪ್ಪ ಅಂದ್ರೆ ಪುಟಗಳ ವರದಿ ಸಲ್ಲಿಕೆ ಆಗಿದೆ. ಮುಂದೆ ಅದರಲ್ಲಿ 18 ತಿದ್ದುಪಡಿಗಳನ್ನು ಸಮಿತಿ ಶಿಫಾರಸು ಮಾಡಿತ್ತು. ಒಂದು 18 ತಿದ್ದುಪಡಿ ಆಗ್ಬೇಕಂತೇಳಿ ಒಟ್ಟಾರೆ ಏನೋ ಕೊಟ್ಟಿದ್ದಾರೆ ವರದಿಯನ್ನು. ಅದು ಒಳ್ಳೆಯದಾಗಲಿ ಅಂತ ನಮ್ಮದು ಬಯಕೆ. ಯಾಕೆ ಖರ್ಚು ಕಡಿಮೆ ಆದಷ್ಟು ಒಳ್ಳೆಯದು. ಬಟ್ ಈ ಬಾಧಕಗಳಿಗೆ, ಈ ತೊಂದರೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಮತ್ತು ಚರ್ಚೆ ಮಾಡುವಂಥ ವಿಷಯದ ಮಾಡಲಿ. ಚರ್ಚೆ ಮಾಡಲಿ. ಅವ್ರಿಗೂ ಒಂದಿಷ್ಟು ಆಶಯ ಅದ, ಒಳ್ಳೇದಾಗಬಹುದು ಅಂತೇಳಿ. ಅವ್ರು ಅಂದಂಗೆ ಆದ್ರೆ ಒಳ್ಳೆಯದು, ಆದರೆ ಹಿಂಗಾದ್ರೆ ಹೆಂಗೆ, ಈಗ ಹೇಳಿ ನಿಮ್ಗೆ ಆ ರೀತಿ ಆದರೆ ಹೆಂಗೆ ಅಂತ. ಯಾಕಂದರೆ ಒಂದು ವಿಷಯಕ್ಕೆ ಹಲವು ಮುಖಗಳಿರ್ತಾವೆ, ದಶಕಗಳ ಮುಖಗಳಿರ್ತಾವೆ. ಎಲ್ಲ ಕಡೆ ಚರ್ಚೆ JPCಯಲ್ಲಿ ಆಗ್ಬೋದು. ಯಾಕಂದರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಬೋರ್ಡ್ದಾಗ ಎಲ್ಲರೂ ಇರ್ತಾರೆ, ಎಲ್ಲ ಪಾರ್ಟಿಯವರು ಇರ್ತಾರೆ. ಒಂದು ಒಳ್ಳೆಯ ನಿರ್ಧಾರ ಬರ್ಬೋದು ಅಂಥೇಳಿ ಒಂದು ಅನಿಸಿಕೆ ಅದ, ಅಭಿಪ್ರಾಯ ಅದ. ಆ ಎಲ್ಲ ನೆಲೆಯಲ್ಲಿ ಈ ಒಂದು ಒಟ್ಟಿಗೆ ಚುನಾವಣೆ ಮಾಡುವಂಥದ್ದು ಅದಕ್ಕೆ ಸಂಪುಟಂತೆ ಒಪ್ಪಿಗೆ ಕೊಟ್ಟದ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೂಪ ಆಗ್ಬೋದು, ಏನಾಗ್ಬೋದು, ಮತ್ತು ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ಇದನ್ನು ಸ್ವೀಕಾರ ಮಾಡ್ಬೋದು. ಕಾಂಗ್ರೆಸ್ ಅಂತ ವಿರೋಧ ಮಾಡ್ತಾಯಿದೆ ಇವತ್ತು. ಯಾಕಂದರೆ ಅವ್ರಿಗೆ ಸ್ಟೇಟ್ ಲೆವೆಲ್ದಲ್ಲಿಯೂ ಒಂದು ಹಂತದವರೆಗೆ ಇವತ್ತು ಕಸು ಇಲ್ಲ, ಮತ್ತು ರಾಷ್ಟ್ರ ಮಟ್ಟದಲ್ಲೂ ಏನೋ ಒಂದಿಷ್ಟು ಕಸು ಇಲ್ಲ. ಅದಕ್ಕೆ ಅವ್ರು ಇವತ್ತೇನೋ ಅದನ್ನು ವಿರೋಧ ಮಾಡ್ತಾಯಿದ್ದಾರೆ. ನಾಳೆ ಸಪೋಸ್ ಏನೋ ಅವರ ಮೆಜಾರಿಟಿ ಹಾಕೊಂಡು ಬಂದರು, ಅವರು ಇದನ್ನು ಹೇಳುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಗೆದ್ದವಾಗ ಇದು ಸರಿ ಅನಿಸ್ತದೆ, ಸೋತವಾಗ ಇದು ತಪ್ಪು ಅನಿಸ್ತದೆ. ಆದರೆ ಇವೆರಡು ನಡುವೆ ಸತ್ಯ ಹೊಂದಿರ್ತದೆ. ಆ ಸತ್ಯ ಹುಡುಕಿಕೊಂಡು ನಿರ್ಧಾರ ಮಾಡ್ಕೊಂಡು ಭಾಳ ಒಳ್ಳೆಯದು. ಏನೂ ಆಗಲಿ, ಒಂದು ರಾಷ್ಟ್ರ ಒಂದು ಎಲೆಕ್ಷನ್ನ ಸುಂದರವಾದ ಕಲ್ಪನೆ, ಅದು ವಾಸ್ತವಕ್ಕೆ ಬರೋದು ಮಾತ್ರ ಕಡು ಕಷ್ಟ ಅಂತ ಹೇಳ್ತಾ, ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್ ಇದು ಸತ್ಯದ ಕನ್ನಡಿ. ವಂದನೆಗಳು.